ಬಹಳಷ್ಟು ಮಾರ್ಮಿಕವಾಗಿ, ಧಾರ್ಮಿಕವಾಗಿ ಮತ್ತು ಸುಶ್ರಾವ್ಯವಾಗಿ, ಶ್ರುತಿಬದ್ಧವಾಗಿ ಸಂಗೀತಕ್ಕೆ ತಕ್ಕಂತೆ ಇರ್ತಾವು. ಸಂಗೀತ ಎಂದರೆ ಗಾಯನ, ವಾದನ, ನರ್ತನ ಎಲ್ಲ ಸಮ್ಮಿಳನಗೊಂಡಿರ್ತಕ್ಕಂಥದ್ದು. ಅಂತ ಸಂಗೀತ ಒಂದು ಸರ್ವ ಭಾಷೆಯಾಗಿದೆ. ಈಗ ಯಲ್ಲಪ್ಪ ಅವ್ರು ಹಾಡಿದ್ರು ಅಂತ ಹಾಡನ್ನ ಎಲ್ಲ ಕೇಳಿ ನೀವು ತಲೆ ತೂಗಿದ್ರಿ. ನಮ್ಮಂತರ ಹಾಡಿದ್ರ ಏನಾಗ್ತೈತಿ ಅನ್ನೋದನ್ನ ಒಂದು ಸಣ್ಣ ಚಿಕ್ಕ ಕಥೆ ಮುಖಾಂತರ ಹೇಳ್ತೀನಿ, ತಾವೆಲ್ಲ ಕೇಳಿದ್ರಿ. ಸಂಗೀತ ಹಾಡಿದ್ರೆ ಕೆಲವೊಬ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ, ಕೆಲವೊಬ್ರಿಗೆ ಇಷ್ಟ ಆಗಲಾರ್ದ್ರೆ ಹೆಂಗ ಅದನ್ನ ಆಲಿಸ್ತಾರ ಅನ್ನೋದನ್ನ ಹಿಂಗ ಒಮ್ಮೆ ಸಂಗೀತ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ. ಹೋದಾಗ ಏನಾಗ್ಬಿಟ್ಟೈತಪ್ಪ ಅಂತಂದ್ರ ನಮ್ಮಂತವ್ರು ಎಲ್ಲಪ್ಪನಂತವ್ರು ಹಾಡಿದ್ರಂತೂ ಭಾಳ ಚೆನ್ನಾಗಿರ್ತೈತಿ. ನಮ್ಮಂತವ್ರು ಹಾಡಿದ್ರೆ ಹೆಂಗಿರ್ತೈತಪ್ಪ ಅಂತಂದ್ರ ಅದು ಈಗ ಅಲ್ಲಿ ಸಂಗೀತ ಕೇಳಾಕ ಎಲ್ಲಾರು ಬಹಳ ಚಂದ ನೀವು ಹೆಂಗ್ ಕುಂತಿರಲ್ಲ ಕಲ್ಲಾಗ್ನೂರಾಗ ಭಕ್ತಿ ಭಾವದಿಂದ ಹಿಂಗ ಕುಂತಿದ್ರು. ಕುಂತೊತ್ನ್ಯಾಗ ನಾವು ಹಾಡಾಕ ಪ್ರಾರಂಭ ಮಾಡಿದ್ವಿ. ನಮ್ದ್ರಾಗ ಒಂದು ದುಃಖಭರಿತವಾಗಿರ್ತಕ್ಕಂಥ ಹಾಡುಗಳದವು. ತೋಡಿ ರಾಗ ಮತ್ತು ಚಾಂದ್ರಾಗ ಅಂತ ಹೇಳ್ತಾರ. ಅಂತ ದುಃಖಭರಿತ ಹಾಡುಗಳನ್ನ ತಾಯಿ ಬಗ್ಗೆ ಮತ್ತು ಹೆಣ್ಣಿನ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಹಾಡೋದ್ರೊಳಗ ನಾವು ಹಾಡಾಕತ್ತಿದ್ವಿ. ಇಲ್ಲಿ ಒಬ್ಬಕ್ಕೆ ಅಮ್ಮ ಅಳಕತ್ತಿಬಿಟ್ಲು, ಬಹಳ ಅಳಕತ್ತಿದ್ದು. ಅತ್ಲು ಎಷ್ಟು ಚೆನ್ನಾಗಿ ಅಳಕಟ್ಟಿಬಿಟ್ಲು. ಈ ಅಮ್ಮ ನನ್ನ ತೋಡಿ ರಾಗವನ್ನ ಕೇಳಿ ಇಷ್ಟು ದುಃಖ ಭರಿತವಾಗಿ ಅಳ್ತಾ ಇದ್ದಾಳೆ ಅಂದ್ರೆ ನಾನಿನ್ನೂ ಚೆನ್ನಾಗಿ ಹಾಡಬೇಕು ಅಂತ ನಾವು ಹುಡುಕೊಂಡು ಇನ್ನೂ ಜೋರಾಗಿ ಅಳಕಟ್ಟಿದ್ವಿ. ಜೋರು ಹಿಂಗೆ ಜೋರಾಗಿ ನಾವು ಹಾಡೋದು ಬಿಡುವಲ್ಲಿ, ಆಕೆ ಅಳೋದು ಬಿಡೋದು, ಅಮ್ಮನ ನೋಡೋದು, ನಾವು ಹಾಡೋದು, ಆಕೆ ನನ್ನ ನೋಡೋದು, ಅಯ್ಯಯ್ಯ ಹುಷಾರಿದನಪ್ಪ ಈಗ ಮತ್ತಳ. ಹಿಂಗ ಆತು ನನಗ ಇಡೀ ನನ್ನ ಸಂಗೀತ ಕಲೆಯ ಜೀವನದೊಳಗ ಇದೊಂದು ಮಹತ್ವ ಪ್ರೇರಣೆ ಆಗಿದೆ, ಉತ್ಸಾಹ ತುಂಬಿದೆ. ನಾನು ಒಬ್ಬ ಸಂಗೀತಗಾರ ಅಂತಕ್ಕಂಥದ್ದು ಹೆಂಗ ತುಂಬುಗ ಗರ್ವ ಬಂದಲ್ಲ ಹಂಗ ನನಗೂ ಗರ್ವ ಬಂದ್ಬಿಡ್ತು. ನಾನು ಶ್ರೇಷ್ಠ ಸಂಗೀತಗಾರ ಅಂತೇಳಿ ಮತ್ತು ಜೋರಾಗಿ ಹಾಡಕಟ್ಟಿಬಿಟ್ಟಿವಿ. ಈಗ ಜೋರಾಗಿ ಎಷ್ಟೊತ್ತ ಹಾಡ್ತಿ ಹಡದ ರೊಟ್ಟಿ ಹಾಡಿ ರೊಟ್ಟಿ ಸಮ ಅಂತ. ಅದಕ್ಕ ನಮ್ಮ ಬೆಂಡಿಕಾಯಿಯವರು ನಮ್ಮ ಎಲ್ಲ ಕಮಿಟಿಯವರು ನಮ್ಗ ಒಳ್ಳೆ ಊಟದ ವ್ಯವಸ್ಥೆ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂದ್ರ ಹಡದ ರೊಟ್ಟಿ ಹಾಡಿ ರೊಟ್ಟಿ ಸಮ. ಹಡದವ್ರಿಗೆ ಏನು ಉಪಹಾರ ಮತ್ತು ಆಹಾರಗಳನ್ನ ನೀಡ್ತಿರೋ ಹಂಗ ನಮ್ಮ ಕಲಾವಿದರಿಗೂ ಆಹಾರ ಉಪಹಾರ ನೀಡೋ ಪದ್ಧತಿ ಐತಿ. ನಿಮ್ಮಂತ ಮಾತೆಯರು ಮತ್ತು ನಮ್ಮಂತ ಇಂಥ ಕಮಿಟಿಯವರು ನಮ್ಗೆ ವ್ಯವಸ್ಥೆ ಎಲ್ಲ ಮಾಡ್ತಾರ. ಹಂಗ ಹಡದ ರೊಟ್ಟಿ ಹಾಡಿ ರೊಟ್ಟಿ ಸಮ ಇವು ಸಾಕಾಗಿ ಬಿಟ್ಟು ಮುಂದಿನ ಪುರಾಣ ಕೀರ್ತನ ಮಾಡಿ ಫಸ್ಟ್ ಅಮ್ಮನ್ನ ಭೇಟಿ ಆದಾಯ್ತ ಹೋಗಿ, ಯಮ್ಮ ನಾನು ಹಾಡಿದ್ದು ಭಾಳ ಚಲೋ ಇತ್ತಲ್ಲವೇ ಅಂದ. ಏನ್ ಚಲೋ ಬಡ ಯಪ್ಪ ಅಂದ್. ಯಾಕೆ ಚಲೋ ಇದ್ದಿದ್ದಿಲ್ಲ ಅಂದ. ಅಯ್ಯಯ್ಯಪ್ಪ ನಿನ್ನೆ ರಾತ್ರಿ ನಮ್ಮ ಮನ್ಯಾಗ ಎಮ್ಮಿಕರ ಹಿಂಗ ಒದರಿ ಬೆಳಗ್ಗೆ ನೆಗದು ಬಿದ್ದು ಹೋಗ್ಬಿಟ್ಟಿರ್ತ. ನೀನು ಬೇರೆ ಹಂಗ ಒದ್ರ ಕೆಟ್ಬಿಟ್ಟಿದ್ಯಪ್ಪ, ಏನ್ ಮಾಡಿ ಹಿಂಗ ಒದರಿ ಎಲ್ಲಿ ನಮ್ಮ ಪುರಾಣ ನಿಲ್ಲುತ್ತೇನ ಅಂತ ಅನ್ಕೊಂಡ್ಬಿಟ್ಟಿದ್ನಪ್ಪ. ಆತಪ್ಪ ಯಪ್ಪ ಇನ್ನೊಮ್ಮೆ ಈ ರೀತಿ ಒದ್ರಕ್ ಹೋಗ್ಬೇಡ, ನಮ್ಮ ಎಮ್ಮಿಕರ ಕಾದ್ಗಚ್ಚಿ ನಿನಗೂ ಆಯಿತು ಅಂತ ಇಲ್ಲಿ ತುಂಬ ಸತ್ತ. ನನ್ನ ಮನಸ್ಸಿನೊಳಗ ನಾನೊಬ್ಬ ಶ್ರೇಷ್ಠ ಕಲಾವಿದ ಅನ್ನುವ ಒಬ್ಬ ಇಂಥವ್ರು ಹೋದಾರ. ಅವಾಗ ಶರ್ಗಿನ ಗಂಟೆ 100 ರೂಪಾಯಿ ಕಡೆಗೆ ಬಂದಿತ್ತು. ಏನೋ ಯಾಕಾಲಿ ಬೇಸ್ ಬದ್ರಿ ತಗೋ ಅಂತೇಳಿ 100 ರೂಪಾಯಿ ಕೊಟ್ಟು ಅಮ್ಮ ಹೋಯ್ತು ಪ್ರಸಾದ ಮಾಡ್ಕೊಂಡು. ಹಿಂಗ ಕಲಾವಿದರಿಗೆ ಯಾಕೆ ಕಾಳಜಿ ಕೊಡ್ತೀವಿ ಅಂದ್ರ ಅವ್ರ ಕಲೆ ಬೆಳೀಲಿ, ಅವ್ರು ಉಳಿಲಿ. ನಮ್ಮ ಭಾರತೀಯ ಸಂಸ್ಕೃತಿಯ ನಾವು ರೂವಾರಿಗಳು ಕಲಾವಿದರು, ನಮ್ಮ ಭಾರತೀಯ ಸಂಸ್ಕೃತಿಯ ರೂವಾರಿಗಳು, ಅದರ ಮುಂದೆ ಒಯ್ಯೋರು ಮತ್ತು ಮುಂದೆ ಬೆಳೆಸೋರು. ಅದಕ್ಕ ನಮ್ಮ ಏಳಿಗೆ ಆಗಲಿ, ಇದು ಮುಂದೆ ಉಳಿಯಲಿ ಬೆಳೆಯಲಿ ಅಂತೇಳಿ ತಮ್ಮ ಕಾಣಿಕೆ ಬಹಳ ಸಾರ್ಥಕವಾಗಿರ್ತೈತಿ. ಹಾಗಾಗಿ ಅವಾಗ ಅಮ್ಮ ಹೋದ ಮೇಲೆ ನಾನು ನಾಡಿ ಈ ಜಾಗಕ್ಕೆ ಬರಬೇಕು ಏನು ಬಿಡಬೇಕು ಅನ್ನೋದ ತೀರ್ಮಾನಕ್ಕೆ ಬರ್ಬೇಕಾದ ನಾವು. ಹಾಗಾಗಿ ನಾನು ದುರ್ಗಮ್ಮನಲ್ಲಿ ಬೇಡಿಕೊಂಡು ಇನ್ನೂ ನಮಗಿಂತ ಕಾರ್ಯಕ್ರಮ ಮಾಡುವ ಶಕ್ತಿ ಅನಂತವಾಗಿ ಆ ದೇವಿ ನೀಡಲಿ. ಮತ್ತು ನಮ್ಮ ಕಾರ್ಯಕ್ರಮ ಜಗದ್ವಿಖ್ಯಾತಿಯಾಗುವ ಆಶೀರ್ವಾದ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಬೇಡಿಕೊಂಡು